ಮುಖ್ಯಮಂತ್ರಿಗಳಾಗಿ ಪ್ರಮಾಣವಚನ ಸ್ವೀಕರಿಸಿರುವಂಥ ನಮ್ಮ ನಾಯಕರು ಇವತ್ತು ಮುಖ್ಯಮಂತ್ರಿಯಾಗಿ ವಿಧಾನಸೌಧದಲ್ಲಿ ಹೋಗಿದ್ದಾರೆ. ಇದು ಭಾಳ ಸಂತೋಷ ತಂದಿರೋ ವಿಚಾರ, ನಮ್ಗೆ ಖುಷಿ ಇದೆ ನಮಗೆ ಇವತ್ತು. ಎರಡನೇದಾಗಿ ಮುಂದುವರೆದ ಭಾಗವಾಗಿ ಯಾರಿಗೆ ಕೊಡಬೇಕನ್ನೋದನ್ನ ಬಹುಶಃ MLC ಚುನಾವಣೆ 8ನೇ ತಾರೀಕಿದೆ, ಆಮೇಲೆ ಇದು ರಾಜ್ಯಸಭೆನೂ ಬಂದಿದೆ. ಬಹುಶಃ ಅದ್ರ ಮಧ್ಯದಲ್ಲಿ ಆಗ್ಬೋದೇನೋ ಗೊತ್ತಿಲ್ಲ. ಬಟ್ 2ನೇ ಲಿಸ್ಟಲ್ಲಿ ಬರುತ್ತೋ ಬಿಡೋದು ನಮ್ಮ ನಾಯಕರು ಬಿಟ್ಟಿರೋದು. ಕೇಳಿದ್ದೀವಿ, ನಮಗೊಂದು ಅವಕಾಶ ಕೊಡಿ ಅಂತ ಕೇಳಿದ್ವಿ, ಬಿಟ್ಟರೆ ಮತ್ತೇನು ನಾವು ಕೇಳಿದ್ವಿ. KPC ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಾಗಿದೆ, ಬಹಳ ದೊಡ್ಡ ಹುದ್ದೆಯನ್ನು ಕೊಟ್ಟಾಗಿದೆ. ಈಗ ನಿಮ್ಮ ಕಮ್ಯುನಿಟಿಯ ಪರಿಗಣನೆ ಹೇಗೆ ಅನ್ನೋದು ನೋಡಿ. ಇದೀಗ ಸಮಾಜವೂ ಸಹ ದೊಡ್ಡ ಸಮಾಜವಾಗಿದೆ ಇವತ್ತು. ಇನ್ನೇನು 2 ಪೋಸ್ಟನ್ನು ಕೊಟ್ಟಿದ್ದಾರೆ ಅಲ್ವಾ. ಈಗ ಅವರು ನಮ್ಮ ನಾಯಕರಾದ ಹರಿಪ್ರಸಾದ್ ಅವರು ರಾಜ್ಯದ ಇವತ್ತು ಅಧ್ಯಕ್ಷರಾಗಿ ಇವತ್ತು ಅವರಿಗೆ ಆಯ್ಕೆ ಮಾಡಿದ್ದಾರೆ. ಆದರೂ ಒಂದು ಕೊಡಲಿಕ್ಕೆ ಅವಕಾಶ ಇದೆ, ಅದೇನು ಇಲ್ಲ ಅನ್ನೋಕ್ಕಾಗಿ ಬರೋದಿಲ್ಲ. ಹಾಗಾಗಿ ಒಂದು ಅವಕಾಶ ಕೊಡಿ ಅಂತ ಮಾತು ಕೇಳ್ತೀವಿ ನಾವು, ಅಷ್ಟೇ. ಇರೋದು 20 ಸ್ಥಾನ ಸರ್, ಕಾಂಪಿಟೇಟರ್ ನೋಡಿದ್ರೆ 60-70 ಜನ. ಹೆಂಗೆ ಏನು ಮಾಡೋಕ್ಕಾಗೋದಲ್ಲ ಅಲ್ವಾ. ಅದರಲ್ಲಿ ನಮ್ಮ ಸಮಾಜಕ್ಕೆ ಒಂದು ಕೊಡಬೇಕಂತ ನಾವು ಕೇಳ್ತೀವಿ ಅಷ್ಟೇ. ಹಾಂ, ಸಮುದಾಯದ ಆಧಾರದ ಮೇಲೆ ಒಂದು ಕೊಡಿ ಅಂತ ಕೇಳಿದೆ. ಖಂಡಿತ ಆಗ್ತೀನಿ. ನಾಯಕರು ಬೇಡಪ್ಪ ಅಂದರೆ ಖಂಡಿತ ತ್ಯಾಗ ಮಾಡ್ತೀನಿ. DK ಸಾಹೇಬರು ನೀನು ಬೇಡ ಕಣೋ, ನೀನು ಸುಮ್ಮನಿರೋ, ನಾನು ಇದ್ದೀನಿ ಅಂತ ಹೇಳಿದರೆ ನಮ್ಮ ನಾಯಕರು ಖಂಡಿತ. ಯಾಕಂದರೆ ನಮಗೆ ಆಶೀರ್ವಾದ ಮಾಡಿ ಸಹಕಾರ ಕೊಟ್ಟಂಥವ್ರು ಅವರೇ, ಅವರಿಂದಲೇ ಮುಂದೆ ಬಂದಿದ್ದೀವಿ. ಯಾಕಂದರೆ ಅದರಿಂದ BJPಯವರು ನನ್ನ ಅಧಿಕಾರದಿಂದ ಯಾವತ್ತು ನಮ್ಮನ್ನು ತುಳಿದ್ರು ಅವತ್ತಿಂದ ನನಗೆ ಆಶ್ರಯ ಕೊಟ್ಟಂಥವ್ರು DK ಸಾಹೇಬರು. ನಾನು ಹೇಳಿದಲ್ಲ, ನಮ್ಮ ನಾಯಕರಿಗೆ ಆಗಿರೋದು ನಮ್ಮ ಸಂತೋಷ ತಂದಿದೆ. ಮುಂದೆ ಏನಾಗ್ಬೋದು ಬಿಡೋದು ಅವ್ರ ಗಮನಕ್ಕೆ ತರ್ತೀವಿ, ಅವರು ತೀರ್ಮಾನ ತಗೊಳ್ತಾರೆ. ಏನು ಗೊತ್ತಾಗಿಲ್ಲ. ನೋಡಿ, ನಾವು ಸಹ ಹಿಂದುತ್ವನೇ ಇದ್ದೀವಿ. ನಾವೇನು ಇವರಲ್ಲ, ನಾವು ಹಿಂದೂಗಳೇ. ನಾವು ಹಿಂದೂಗಳ ಬೇರೆ ಥರ ಏನು ಇರಲ್ಲಲ್ಲ. ಏನು BJPಯವರು ಮಾತ್ರ ಹಿಂದೂಗಳು, ಅವರೇ ಕಟ್ಟಾಳುಗಳ, ಅವರೇನು ಭಾರಿ ಅವರೇ ಈ ದೇಶನ ಇವತ್ತು ದೇವಸ್ಥಾನ ಎಲ್ಲ ಕಟ್ತಾರೆ. ಅವರೆಷ್ಟು ಜನ ದೇವಸ್ಥಾನ ಕಟ್ಟಿದ್ದಾರೆ ಕೇಳಿ. ನಾವು ಹಿಂದೂ ಪರವಾಗಿ ಇರ್ತೀವಿ. ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಸರ್ವಧರ್ಮವನ್ನು ಇಟ್ಕೊಂಡು ಹೋಗಿರುವಂಥ ಪಕ್ಷ. ಇದರಲ್ಲಿ ಏನಿಲ್ಲ. ಸಾಹೇಬರು DK ಸಾಹೇಬರು ಅವರಿಗೆ ಪೂಜೆ ಪುರಸ್ಕಾರ ಮತ್ತು ದೇವಸ್ಥಾನಗಳು ಸಹಜವಾಗಿ ಇದ್ದೇ ಇರುತ್ತೆ. ನಮಗೂ ಇದೆ. ನಾವು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೇ ಬರ್ತೀವಿ, ಹಾಗೇ ಬರ್ತೀವ. ನಮಗೂ ಇದೆ. BJPಯವರು ಎಷ್ಟು ಕೈ ಮುಗಿತಾರೋ ಅದಕ್ಕಿಂತ ಜಾಸ್ತಿ ನಾವು ಕೈ ಮುಗಿತೀವಿ. ಅವ್ರು ಸುಮ್ಮನೆ ಬೋಗಸ್ ಅವ್ರದ್ದು ಹಿಂದುತ್ವ. ನಮ್ಮದು ನಿಜವಾದ ಹಿಂದುತ್ವ ನಮ್ಮದೇ. ನಿಜವಾದ ಹಿಂದುತ್ವ ನಮ್ಮದು. ಅವ್ರು ಸುಮ್ಮನೆ ನಮ್ಮ ಮುಸ್ಲಿಮ್ಸ್ ಹೆಸರು ಹೇಳ್ಕೊಂಡು ಹಿಂದುತ್ವ ಮಾಡಿಕೊಂಡು ರಾಜಕೀಯ ಬೇಳೆ ಬೇಯಿಸ್ಕೊತಾರೆ. ಬಿಟ್ಟರೆ ಹಿಂದುತ್ವ ಇರೋದು ನಮ್ಮ ಹತ್ರನೇ ಇರೋದು. ನೋಡಿ, ಬರೆದಿಡ್ಕೊಳ್ಳಿ, 28ಕ್ಕೂ ಸಹ ನಾವೇ ಈ ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ಇದು ಬರೆದಿಡ್ಕೊಳ್ಳಿ. 28ಕ್ಕೂ ಸಹ ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ನಮ್ಮ DK ಸಾಹೇಬರ ನೇತೃತ್ವದಲ್ಲಿ ನಾವು ತಂದೆ ತರ್ತೀವಿ. ಇದಕ್ಕಿಂತ ಮೇಲೆ ಏನು ಹೇಳೋಕ್ಕಾಗೋದಲ್ವಾ. ಅವರು ಹೇಳಿದ್ರು, ನೆನಪಿದೆಯಾ ನಿಮಗೆ? ಮುಖ್ಯಮಂತ್ರಿಗಳಾಗಿಂತ ಮುಂಚೆ ಹೇಳಿದರು. ಏನು ಹೇಳಿದ್ರು ಹೇಳಿ? ಅಲ್ಲ, ಅವ್ರು ಮುಂಚೆ ಏನು ಹೇಳಿದರು? ನಮಗೆ ಇಷ್ಟು ಸೀಟ್ ಬರುತ್ತೆ ಅಂತ ಹೇಳಿದ್ರು, ಹೌದಾ? ಅದಕ್ಕಿಂತ ಮತ್ತೊಂದು ಹೇಳಿದರು ಗೊತ್ತಾ? ಮುಂದೆ ನಮ್ಮದೇ ಸರ್ಕಾರ ತರ್ತೀನಿ ಅಂತ ಅವ್ರು ಹೇಳಿದರು. ಮುಖ್ಯಮಂತ್ರಿ ಆಗೋಕ್ಕಿಂತ ಮುಂಚೆ ಹೇಳಿದ್ದಾರೆ. ಈಗ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರದ್ದೇ ಸರ್ಕಾರ, ಅವರೇ ಇದರಲ್ಲಿ ಬರ್ತಾರೆ.